ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ. ನನಗೆ ತುಂಬಾ ದಿನ ನಂತರ ನಾನು ಬ್ಲೌಸ್ ಕಟಿಂಗ್ ವಿಡಿಯೋಸ್ ಅನ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ತುಂಬಾ ಜನ ಕ್ವೆಶನ್ಸ್ ಕೇಳ್ತಾರೆ. ಏನಂದ್ರೆ ಈ ಪ್ರತಿಯೊಬ್ಬರಿಗೂ ಟೈಲರಿಂಗ್ ಕಲಿಯರ್ಗೆ ಸ್ಟಾರ್ಟಿಂಗ್ ಬಂದು ಅವ್ರಿಗೆ ಶೋಲ್ಡರ್ ಡ್ರಾಪ್ ಅನ್ನೋದೆಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಅದ್ರ ಬಗ್ಗೆನೇ ನನಗೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಫೇಸ್ಬುಕ್ ಅಲ್ಲಿ ಕೂಡ ಫೇಸ್ಬುಕ್ ಅಲ್ಲಿ ತುಂಬಾ ಕ್ವೆಶನ್ಸ್ ಅದ್ರ ಬಗ್ಗೆನೇ ಕೇಳ್ತಾರೆ ಸ್ನೇಹಿತರೆ. ಕಲಿತಾ ಇದ್ದೀರಿ ಅಂದ್ರೆ ನೀವು ಖಂಡಿತವಾಗಿ ಮೊದಲಿಗೆ ಬಂದು ನೀವು ಅಳತೆ ಬ್ಲೌಸ್ ಇಂದಾನೆ ನೀವು ಕಟ್ ಮಾಡೋದನ್ನ ಕಲಿಬೇಕು. ನೀವು 100% ನೀವು ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ, ಅವೆಲ್ಲ ಪ್ರಾಬ್ಲಮ್ಗಳು ನಿಮ್ಗೆ ಬರೋದಿಲ್ಲ. ಅಳತೆ ಬ್ಲೌಸ್ ಇಂದಾನೆ ನೀವು ಕಟ್ ಮಾಡಿದ್ರೆ, ನೀವೇನಾದ್ರೂ ಸ್ಟಾರ್ಟಿಂಗ್ ಬಂದು ನೀವು ಬಾಡಿ ಮೆಜರ್ಮೆಂಟ್ ಅಥವಾ ಈ ಚಾರ್ಟ್ ಮೆಜರ್ಮೆಂಟ್ ಪ್ರಕಾರ ಏನಾದ್ರು ನೀವು ಕಟ್ ಮಾಡಕ್ ಹೋದ್ರೆ ನಿಮಗೆ ಖಂಡಿತ ಫೇಲ್ಯೂರ್ ಆಗ್ತಿರೋದ್ರಲ್ಲಿ ಅವು ಪ್ರಾಬ್ಲಮ್ ಅನ್ನೋದು ತುಂಬಾ ಬರುತ್ತೆ ಸ್ನೇಹಿತರೆ. ನನಗೆ ಶೋಲ್ಡರ್ ಡ್ರಾಪ್ ಅನ್ನೋದು ನನಗೆ 0 ಇಲ್ಲ, ಒಂದು 99% ಬರೋದೇ ಇಲ್ಲ. ಸ್ಟಾರ್ಟಿಂಗ್ ಇಂದನು ನಮಗೆ ಕಮ್ಮಿ ಅದು. ಏನಕ್ಕಂದ್ರೆ ನಾವು ಜಾಸ್ತಿ ಅಳತೆ ಬ್ಲೌಸ್ ಇಂದಾನೆ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ. ಹಾಗಾಗಿ ನಾವು ಬಾಡಿ ಮೆಜರ್ಮೆಂಟ್ ಅನ್ನ ತಗೊಳೋದು ಕಡಿಮೆ. ಹಾಗಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಏನಾದ್ರು ನಮ್ಗೆ ಗೊತ್ತಾಗುತ್ತೆ ನೋಡಿ, ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಕೂಡ ನಾವು ಸ್ಟಿಚ್ ಅನ್ನ ಮಾಡ್ಬೋದು. ಏನಕ್ಕಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಅದೆಲ್ಲದೂ ಕೂಡ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಮೊದಲಿಗೆ ಬಂದು ಅಳತೆ ಬ್ಲೌಸ್ ಇಂದ ನೀವು ಯಾವುದೇ ಕಾರಣಕ್ಕೂ ಕಲಿಬೇಕು ನೋಡಿ. ಇಲ್ಲ ಅಂದ್ರೆ ನಿಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಪ್ರಾಬ್ಲಮ್ಗೆ ನಿಮ್ಗೆ ಸೊಲ್ಯೂಷನ್ ಸಿಗೋದಿಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡಿ ಆದಷ್ಟು ನಾನು ನಮಗೆ ಗೊತ್ತಿರೋ ಟಿಪ್ಸ್ ಅನ್ನ ಹೇಳ್ತೀನಿ ನಾನು ನಿಮ್ಗೆ. ನೋಡಿ, ಮೊದಲಿಗೆ ಬಂದು ನಾನು ಇವಾಗ ಒಂದು ಸಾದಾ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸ್. ಈ ಬ್ಲೌಸ್ಗೆ ನಾವು ಇದೇ ಬ್ಲೌಸ್ ಅಳತೆ ಬ್ಲೌಸ್ ಇಂದ ನಾವು ಇವಾಗ ಒಂದು ಬ್ಲೌಸ್ ಅನ್ನ ಕಟ್ ಮಾಡೋಣ. ಇಲ್ಲಿಗೆ ನಾವು ಏನ್ ನೋಡ್ಕೋಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೋಬೇಕು. ನೋಡಿ, ನಾನು ಫ್ರಂಟ್ ಆದ್ರೂ ಓಕೆ, ಬ್ಯಾಕ್ ಆದ್ರೂ ಓಕೆ. ಇದು ಬ್ಯಾಕ್ ಡೀಪ್ ಜಾಸ್ತಿ ಇಲ್ಲ ಸ್ನೇಹಿತರೆ ಇದು. ಹಾಗಾಗಿ ನಾನು ನೋಡಿ ನೀಟಾಗಿ ಈ ತರ ಬ್ಲೌಸ್ ಅನ್ನ ಹಾಕೊಂಡಿದ್ದೀನಿ. ಫ್ರಂಟ್ ಆದ್ರೂ ತಗೋಬಹುದು, ಬ್ಯಾಕ್ ಆದ್ರೂ ತಗೋಬಹುದು. ನಾವು ಟೋಟಲ್ ಹಾಫ್ ಮೆಜರ್ಮೆಂಟ್ ಅನ್ನ ತಗೊಂತ ಇದ್ದೀನಿ ನಾನು. ನೋಡಿ, ಚೆಸ್ಟ್ ಮೊದಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಬಂದು 21 ಇಂಚು ರೆಡಿ ಇದೆ ಸ್ನೇಹಿತರೆ. ಓಕೆ, 21 ಇಂಚು ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂದ್ ಸೈಡ್ ಇದೆ. ಅಂದ್ರೆ ಎರಡು ನಾವು ಇಂಟು ಮಾಡಿದಾಗ 21 ನಾವು 2 ಇಂಟು ಮಾಡಿದಾಗ ನಮಗೆ 42 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಇವಾಗ ಬಂದು ನಮಗೆ 42 ಚೆಸ್ಟ್ ಮೆಜರ್ಮೆಂಟ್ ಬೇಕು. ಹಾಗೆ ನೋಡಿ, ಸೊಂಟದ ಅಳತೆ ಬಂದು ಎಷ್ಟು ಬೇಕಂತ ನೋಡ್ಕೊಳ್ಳೋಣ. ನಮಗೆ ಸೊಂಟದ ಅಳತೆಗೆ ಇಲ್ಲಿ ನಾವು ಉಕ್ಸ್ ಪಟ್ಟಿನ ಲೆಸ್ ಮಾಡ್ಕೋಬೇಕು. ಸೊಂಟದ ಅಳತೆಗೆ ನೋಡ್ಕೋಬೇಕ. ನೋಡಿ, ಇದು ಟೋಟಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಉಕ್ಸ್ ಅನ್ನ ಹಾಕಿದ್ದೀನಿ. ಇದು ಬಂದು ಸ್ನೇಹಿತರೆ 18.5 ಅಂದ್ರೆ 19 ಇದೆ. ನೋಡಿ, 19 ಅಂದ್ರೆ ಅಲ್ಲಿಗೆ 38, 38 ಸೊಂಟದ ಅಳತೆ ಆಯ್ತು. ನೋಡಿ, ಚೆಸ್ಟ್ ಬಂದು 42, 38 ಕೆಳಗಡೆ ಸೊಂಟ ಅಳತೆ ಬಂದು ಈ ಮೆಜರ್ಮೆಂಟ್ ಇದೆ. ಹಾಗೆ ಇವಾಗ ಟೋಟಲ್ ಲೆಂತ್ ಅನ್ನ ನೋಡ್ಕೊಳ್ಳೋಣ. ಇದನ್ನು ಕೂಡ ನೋಡಿ ಬ್ಯಾಕ್ ಸೈಡ್ ನಾವು ನೋಡ್ಕೋಬಹುದು. ನೋಡಿ, ಶೋಲ್ಡರ್ ಇಂದ ಮೇಲ್ಗಡೆಯಿಂದ ಮೆಜರ್ಮೆಂಟ್ ತಗೊಂತ ಇದ್ದೀನಿ. ಇದು 15 ಇಂಚು ಟೋಟಲ್ ಲೆಂತ್ ಇದೆ ಸ್ನೇಹಿತರೆ. ಇದು ಉದ್ದ ಬಂದು 15 ಇಂಚ್ ಇದೆ. ನೋಡಿ, ಇವಾಗ ಈ ಮೆಜರ್ಮೆಂಟ್ ನಾನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಇದೇ ರೀತಿನೇ ನೀವು ಫಾಲೋ ಮಾಡಿ ಸ್ನೇಹಿತರೆ. 100% ನಿಮಗೆ 99% ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನನಗೆ ತುಂಬಾ ಜನ ಕೇಳ್ತಾರೆ, ಏನಂದ್ರೆ ಫೇಸ್ಬುಕ್ ಅಲ್ಲಿ ಕೂಡ ತುಂಬಾ ಮೆಸೇಜ್ ಮಾಡ್ತಾರೆ. ಬಟ್ ಮೆಸೇಜ್ ಅಲ್ಲೇ ಎಲ್ಲ ರಿಪ್ಲೈ ಮಾಡಕ್ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನಾವು ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಈ ವಿಡಿಯೋಸ್ ಅಲ್ಲಿ ಇನ್ ಡೀಟೇಲ್ ಆಗಿರುತ್ತೆ. ಒಬ್ಬೊಬ್ಬರಿಗೆ ಮೆಸೇಜ್ ಇಷ್ಟೆಲ್ಲ ಡೀಟೇಲ್ ಆಗಿ ನಾವು ಟೈಪ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ನೀವು ವಿಡಿಯೋಸ್ ಅನ್ನು ನೋಡ್ಕೋಬೇಕು. ನೋಡಿ, ಇವಾಗ ಮೊದಲಿಗೆ ಬಂದು ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಸೆಂಟರ್ಗೆ ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ, ಕ್ಲೋಸಿಂಗ್ ಸೈಡ್ ಬಂದು ನನ್ನ ಕಡೆ ಹಾಕೊಂಡಿದ್ದೀನಿ. ಇದು ಬಂದು ಸ್ನೇಹಿತರೆ 1 ಮೀಟರ್ ಬಟ್ಟೆ ಇದೆ. ಇದು ನೋಡಿ, ಇಲ್ಲಿ ಹಾಫ್ಗೆ ಮಾರ್ಕ್ ಇದೆ. ಹಾಫ್ಗೆ ಮಾರ್ಕ್ ಬಂದು 19.5 ಇದೆ. 19.5 ಅಂದ್ರೆ ನಮಗೆ 39ಕ್ಕೆ 1 ಮೀಟರ್ ಆಗುತ್ತೆ. ಹಾಗಾಗಿ ನೋಡಿ 19.5 ಇಂಚು ನಾವು ಇಂಟು ಮಾಡಿದಾಗ ನಮಗೆ ಟೋಟಲ್ ಬಂದು 39 ಆಗುತ್ತೆ. 39ಕ್ಕೆ ನಮಗೆ 1 ಮೀಟರ್ ಟೋಟಲ್ ನಮಗೆ ಬರೋದು. ನೋಡಿ, ಇವಾಗ ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ರೆಡಿ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ನಾವು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾವು ಕೆಳಗಡೆಗೆ 2 ಇಂಚು ಪಟ್ಟಿಗೋಸ್ಕರ ಬಿಡಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ನಾನು 2 ಇಂಚಿಗೆ ನೋಡಿ ಇಲ್ಲಿ ಪಟ್ಟಿ ಹಾಕಂತ ಇದ್ದೀನಿ. ನಿಮಗೆ ಬಟ್ಟೆ ಏನಾದ್ರು ಶಾರ್ಟೇಜ್ ಇರುತ್ತೆ ಅಂದ್ರೆ ಒಂದು 1/2 ಇಂಚ್ ಬಿಟ್ಕೊಂಡು ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಪೀಸ್ ಅನ್ನ ಕೊಟ್ಕೋಬಹುದು. ನೋಡಿ, ನೀವು ಎಷ್ಟಾದ್ರೂ ಬಿಟ್ಕೊಳ್ಳಿ. ನಿಮಗೆ ಜಾಸ್ತಿ ಬಟ್ಟೆ ಇದ್ರೆ ಜಾಸ್ತಿ ಬಿಡ್ಬೋದು. ನಾನು ಆದಷ್ಟು ಕಡಿಮೆನೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಟೋಟಲ್ ಲೆಂತ್ ಬಂದು ಎಷ್ಟಿದೆ? 15 ಇದೆ. ಇಲ್ಲಿಂದ ನಾನು 15 ಇಂಚಿಗೆ ಒಂದು ಮಾರ್ಕ್, ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೇಲ್ಗಡೆ ಶೋಲ್ಡರ್ಗೋಸ್ಕರ. ನೋಡಿ, ಪ್ಲಸ್ ನಿಮ್ದು 15 ಇಂಚು ನಾನು ಮೆಜರ್ಮೆಂಟ್ ಇದೆ ನನ್ನ ಬ್ಲೌಸ್ ಇಂದು.
ನೀವು ಬಂದು 14 ಇದ್ರೆ 14 ಇಡಿ ಪ್ಲಸ್ ಹಾಫ್ ಇಂಚು ಮೇಲಕ್ಕೆ ಶೋಲ್ಡರ್ ಮಾರ್ಜಿನ್ ತಗೊಳ್ಳಿ. ನೋಡಿ ಇಲ್ಲಿ ನಾನು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅರ್ಥ ಆಯ್ತು ಅನ್ಕೊಂಡಿದೀನಿ. ನಾವು ಇವಾಗ ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ಚೆಸ್ಟ್ ಬಂದು 42, ವೇಸ್ಟ್ ಬಂದು 38 ಇದೆ, 39 ಇದೆ, 38 ಇಡೋಣ. ವೇಸ್ಟ್ ಮೆಜರ್ಮೆಂಟ್ ಬಂದು 38, ಚೆಸ್ಟ್ ಮೆಜರ್ಮೆಂಟ್ ಬಂದು 42, ಲೆಂತ್ ಬಂದು 15 ಇಂಚು. ನಾವು ಇವಾಗ ಮೆಜರ್ಮೆಂಟ್ ಅನ್ನ ತಗೊಂಡಿದೀವಿ. ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ನೆಕ್ ವಿಡ್ತ್ ಅನ್ನ ಎಷ್ಟು ಇಡಬೇಕು ಅಂದ್ರೆ ನೋಡಿ, ಇದರಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಈ ಮೆಜರ್ಮೆಂಟ್ಗೆ ಸ್ನೇಹಿತರೆ 2 ಕಾಲು ಇಟ್ರೆ ಸಾಕಾಗುತ್ತೆ. 2 ಕಾಲು ಇಟ್ರೆ ನಮಗೆ ಅಲ್ಲಿಗೆ 2.5 ಇಂಚು ರೆಡಿ ಆಗುತ್ತೆ. ಒಂದ್ ಸೈಡ್ ಬಂದು 2.5 ಇಂಚು ರೆಡಿ ಆದ್ರೆ ಇನ್ನೊಂದ್ ಸೈಡ್ ಬಂದು 2.5, ಅಲ್ಲಿಗೆ ಟೋಟಲ್ ಬಂದು 5 ಇಂಚು ನೆಕ್ ವಿಡ್ತ್ ಆಗುತ್ತೆ. ನೋಡಿ, ಒಂದ್ಸರಿ ಬೇಕಾದ್ರೆ ನೀವು ಬ್ಲೌಸ್ ಅನ್ನ ಈ ರೀತಿ ಇಟ್ಟು ನೀವು ನೆಕ್ ವಿಡ್ತ್ ಅನ್ನ ಚೆಕ್ ಮಾಡ್ಕೋಬಹುದು ಎಷ್ಟು ಇದೆ ಅಂತ ಹೇಳಿ. ನೋಡಿ, ಈ ತರ ಬ್ಲೌಸ್ ಅನ್ನ ಇಟ್ಕೊಂಡಿದೀನಿ. ಇದು ಸ್ವಲ್ಪ ಅಕ್ಯುರೆನ್ಸಿ ಬರಲ್ಲ ನಿಮಗೆ ಹೊಸದಾಗಿ, ಹಾಗಾಗಿ ನೀವು 2 ಇಂಚು 2 ಕಾಲು ಇಂಚುವರೆಗೂ ಇಡಬಹುದು ಸ್ನೇಹಿತರೆ. ನೋಡಿ, ಇಲ್ಲಿ ಇದು ಟೋಟಲ್ ಬಂದು 5 ಇಂಚು ರೆಡಿ ಇದೆ. 5 ಇಂಚು ನಮಗೆ ರೆಡಿ ಬೇಕಾಗಿರೋದ್ರಿಂದ ನಾವು 2 ಕಾಲು ನೋಡಿ, 5 ಅರ್ಧ ಬಂದು 2.5 ಆಗುತ್ತೆ. 2.5 ಕಾಲು ಇಂಚು ಕಡಿಮೆ ಇಡಬೇಕು. ನಾವು ಕಾಲು ಇಂಚು ನಾವು ಸ್ಟಿಚಿಂಗ್ ಅಲ್ಲಿ ಆಡ್ ಆಗುತ್ತೆ. ಅದು ಅವಾಗ ಟೋಟಲ್ ಬಂದು ನಮಗೆ 2.5 ಇಂಟು 5 ಇಂಚು ನಮಗೆ ಟೋಟಲ್ ನೆಕ್ ವಿಡ್ತ್ ಆಗುತ್ತೆ. ನೋಡಿ, ಇಲ್ಲಿ ನಾನು 2 ಕಾಲು ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 2 ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ 2.5 ಇಂಚು ರೆಡಿ ಆಗುತ್ತೆ ಸ್ಟಿಚಿಂಗ್ ಆದ್ಮೇಲೆ. ನೋಡಿ, ಇವಾಗ ಇದರಲ್ಲಿ ಶೋಲ್ಡರ್ ಎಷ್ಟಿದೆಯೋ ಆಸ್ ಇಟ್ ಈಸ್ ಹಂಗೆ ಇಡೋಣ. ನೋಡಿ, ಇದು ನಿಮಗೆ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಬರುತ್ತೆ. ಇದು ಶೋಲ್ಡರ್ ಡ್ರಾಪ್ ಅನ್ನೋದು ನಿಮಗೆ ಕಡಿಮೆ, ಏನಕ್ಕಂದ್ರೆ ಆಲ್ರೆಡಿ ರೆಡಿ ಬ್ಲೌಸ್ ಇರುತ್ತೆ. ಈ ಬ್ಲೌಸ್ ಅಲ್ಲಿ ಅವರಿಗೆ ಏನು ಪ್ರಾಬ್ಲಮ್ ಇರಲ್ಲ. ನಿಮಗೆ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಅವರಿಗೆ ಪ್ರಾಬ್ಲಮ್ ಇರಲ್ಲ, ಇಲ್ಲದೆ ಇರೋದಕ್ಕೆ ಇದನ್ನ ಕೊಟ್ಟಿರ್ತಾರೆ ನಿಮಗೆ. ಹಾಗಾಗಿ ನೀವು ಆಸ್ ಇಟ್ ಈಸ್ ಇದನ್ನ ಕಾಪಿ ಮಾಡಕ್ಕೆ ಪ್ರಯತ್ನ ಮಾಡಿ ನೀವು. ನೋಡಿ, ಇದು ಟೋಟಲ್ ಬಂದು 3.5 ಇದೆ. ನೋಡಿ, 3.5 1 ಪಾಯಿಂಟ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. ನೋಡಿ, ಪೈಪಿಂಗ್ ಮಾಡ್ತೀವಿ ಅಂದ್ರೆ 1 ಪಾಯಿಂಟ್ ಇಟ್ರೆ ಸಾಕು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ. ಪೈಪಿಂಗ್ ಮಾಡಲ್ಲ, ನಾವು ಫೋಲ್ಡಿಂಗ್ ಮಾಡ್ತೀವಿ ಅಂದ್ರೆ 1/4 ಇಂಚ್ ಇಡಬೇಕಾಗುತ್ತೆ. ನಾನು 1 ಪಾಯಿಂಟ್ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಇದೆಷ್ಟಿದೆ, 3.5 ಇದೆ. ನೋಡಿ, 3.5 ಇದೆ. 1 ಪಾಯಿಂಟ್ ನಾನು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. 3.5 1 ಪಾಯಿಂಟ್ ಇಡ್ತಾ ಇದ್ದೀನಿ. ನೋಡಿ, ಇದು ಮಾರ್ಜಿನ್ ಸೇರಿಸಿ ನಾನು ಅಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇಲ್ಲಿ ಏನು ನಾವು ಸ್ಲೀವ್ ಅನ್ನು ಅಟ್ಯಾಚ್ ಮಾಡ್ತೀವಿ ಅದನ್ನು ಮಾರ್ಜಿನ್ ಸೇರಿಸಿ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ಟೋಟಲ್ ಬಂದು ನೋಡಿ 6. ನೀವು ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, 42 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ 38 ವೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ 6 ಇಂಚು ಸಾಕು. ಹಾಗೆ ನೆಕ್ ಲೆಂತ್ ಕೂಡ ಇದರಲ್ಲಿ ವೇರಿಯೇಷನ್ ಆಗುತ್ತೆ, ಅದು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಾವು ವೇಸ್ಟ್ ಚೆಸ್ಟ್ ಎರಡೂ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ವೇಸ್ಟ್ ಬಂದು 38 ಇದೆ. ಇದನ್ನ 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 9.5 ಬರುತ್ತೆ. 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ನೋಡಿ 1 ಇಂಚು ನಾನು ಡಾಟ್ಗೋಸ್ಕರ ಆಡ್ ಮಾಡ್ತಾ ಇದ್ದೀನಿ, 1 ಇಂಚನ್ನ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಓಕೆ, ಇವಾಗ ಬಂದು ಸ್ನೇಹಿತರೆ ಇಲ್ಲಿ ನಮಗೆ ಆರ್ಮೋಲ್ ಪಾಯಿಂಟ್ ಗೊತ್ತಿಲ್ಲ, ಡೌನಿಂಗ್ ಪಾಯಿಂಟ್. ಒಂದು ಅಂದಾಜಲ್ಲಿ ಒಂದು 6 ಇಂಚು ಶೋಲ್ಡರ್ ಇದ್ದಾಗ ನಾವು ಒಂದು 5.5 ಇಂಚು ಲೆಕ್ಕಕ್ಕೆ ಒಂದು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡೌನ್ ಅಲ್ಲ ಮಾರ್ಕಿಂಗ್, ಚೆಸ್ಟ್. ನೋಡಿ, ಇವಾಗ 42 ಇದೆ. 42 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಒಂದು ಸೈಡ್ ಬಂದು 42 ಅರ್ಧ 4ನೇ ಒಂದು ಭಾಗ ಬಂದು 10.5 ಬರುತ್ತೆ. ನೋಡಿ, 10.5 ಇಂಚುಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇವಾಗ ಇದಕ್ಕೆ ಲೈನ್ ಹಾಕೋಣ. ನೋಡಿ, ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೊಸದಾಗಿ ಯಾರು ಟೈಲರಿಂಗ್ ಕಲಿತಾ ಇದ್ದೀರಾ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನಾವು ಸೊಂಟದ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ, ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದೀವಿ. ಆರ್ಮೋಲ್ ಡೌನಿಂಗ್ ಅನ್ನ ನಾವು ಮಾರ್ಕ್ ಮಾಡಿಕೊಂಡಿಲ್ಲ. ಹಾಗೆ ನೆಕ್ ಲೆಂತ್ ಅನ್ನ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ. ನೋಡಿ, ಇಲ್ಲಿಗೆ ಶೋಲ್ಡರ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ. ಶೋಲ್ಡರ್ ಬಂದು 6 ಇಂಚ್ ಬಂತು. ಇವಾಗ ಒಂದು ಸ್ನೇಹಿತರೆ ಅಳತೆ ಬ್ಲೌಸ್ ಇಂದ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡುಹಿಡಿ ಅಂತ ತೋರಿಸ್ತೀನಿ. ಇದು ಅಕ್ಯುರೆನ್ಸಿ ಆಗಿ 100% ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಇದು ನಾವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಂತ ಇದೀವಿ ಬ್ಲೌಸ್ ಅನ್ನ. ನೋಡಿ, ಇಲ್ಲಿ ನಾವು ಎಕ್ಸ್ಟ್ರಾ ಏನ್ ಮಾರ್ಜಿನ್ ಇಟ್ಟಿದೀವಿ, 2 ಇಂಚ್ ಇಟ್ಟಿದ್ದೀರಾ, 3 ಇಂಚ್ ಇಟ್ಟಿದ್ದೀರಾ, ಎಷ್ಟರ ಇಡಿ ನೀವು. ಇದು ಕೂಡ ಅಷ್ಟೇ. ನೋಡಿ, ಮಾರ್ಜಿನ್ ನಾನು ಏನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ನೋಡಿ, ಇದು ಬ್ಯಾಕ್ ಸೈಡ್ ಒಂದ್ ಸೈಡ್ ಅನ್ನ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಬ್ಲೌಸ್ ಅನ್ನ. ನೋಡಿ, ಕೆಳಗಡೆ ನಾವು ಏನು ಮಾರ್ಜಿನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಈ ಪಾಯಿಂಟ್ ಅಲ್ಲಿ ನೋಡಿ ಇದು ಮಾರ್ಜಿನ್ ಕೂಡ. ಇದನ್ನ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಇಟ್ಕೊಂಡಾಗ ನಿಮಗೆ ಎಲ್ಲಾ ಮೆಜರ್ಮೆಂಟ್ಗಳು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವು ಕಟ್ ಮಾಡಿರೋದು ಕರೆಕ್ಟ್ ಆಗಿದೆ. ಬ್ಯಾಕ್ ಪಾರ್ಟ್ ನಾವು ಕರೆಕ್ಟ್ ಆಗಿ ನನಗೆ ಬ್ಯಾಕ್ ಪಾರ್ಟ್ ಕರೆಕ್ಟ್ ಆಗಿ ನೀವು ಕಂಫರ್ಟಬಲ್ ಆಗಿ ಕಟ್ ಮಾಡಿದ್ರೆ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಈಸಿ ಇರುತ್ತೆ ಅಂತ ಅನ್ಕೊಂಡಿದೀನಿ. ನೋಡಿ, ಇವಾಗ ನಾನು ಬ್ಯಾಕ್ ಪಾರ್ಟ್ ಅನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಪರ್ಫೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ನಾವು ಏನ್ ಮಾರ್ಜಿನ್ ಬಿಟ್ಕೊಂಡಿದೀವಿ ಅದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ. ನಿಮಗೆ ಕರೆಕ್ಟ್ ಆಗಿ ಕಾಣ್ತಾ ಇದೆ. ನೋಡಿ,
ಇಲ್ಲಿ ಕೂಡ ಅಷ್ಟೇ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿ ನಾವು ನೆಕ್ ವಿಡ್ತ್ ಕೂಡ ಎಷ್ಟು ಇಟ್ಟಿದೀವಿ ಕರೆಕ್ಟ್ ಆಗಿ ಬ್ಲೌಸ್ ಅಲ್ಲಿ ಅಷ್ಟೇ ಇದೆ. ಶೋಲ್ಡರ್ ಕೂಡ ಅಷ್ಟೇ ಇದೆ ನೋಡಿ, ಅಳತೆ ನಾವು ಟೇಪ್ ಅಲ್ಲಿ ಅಳತೆ ಮಾಡಿ ಇಟ್ಟಿದೀವಿ. ಹಾಗೆ ನೋಡಿ ನೆಕ್ ಲೆಂತ್ ಕೂಡ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡಿದೀವಿ. ಈ ಪಾಯಿಂಟ್ ಅಲ್ಲಿ 1/4 ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೆಕ್ ಲೆಂತ್ ಅನ್ನ. ಓಕೆ, ನೆಕ್ ಲೆಂತ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಆರ್ಮೋಲ್ ನೋಡಿ ಕರೆಕ್ಟ್ ಆಗಿ ಬ್ಲೌಸ್ ಇಟ್ಕೊಂಡಿದೀವಿ. ಆರ್ಮೋಲ್ ಕೂಡ ಕರೆಕ್ಟ್ ಆಗಿದೆ, ಅಂದ್ರೆ ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ನಾವು ಆರ್ಮೋಲ್ ಅನ್ನ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಅಂತ ಅರ್ಥ. ನೋಡಿ ಕೆಳಗಡೆಯಿಂದ ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಟಿದ್ದೀನಿ. ಇಲ್ಲಿಗಿದೆ 1/2 ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಕರೆಕ್ಟ್ ಆಗಿದೆ, ನಾವು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಬ್ಲೌಸ್ ಏನ್ ಇಟ್ಟಿದೀವಿ ಎಕ್ಸಾಕ್ಟ್ ಆಗಿ ಅದು ಹಂಗೆ ನಮಗೆ ಆರ್ಮೋಲ್ ಶೇಪ್ ಕೂಡ ಬರುತ್ತೆ. ನಾವು ಅದೇ ರೀತಿ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ರು ಕೂಡ ಸಾಕು. ಹೌದಾ, ನೋಡಿ ಪರ್ಫೆಕ್ಟ್ ಆಗಿ ನಮಗೆ ಬರುತ್ತೆ. ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ. ನೋಡಿ ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದೀನಿ, ನಿಮಗೆ ತೋರಿಸ್ತೀನಿ. 42 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಿಮಗೆ ಎಷ್ಟು ಆರ್ಮೋಲ್ ಡೌನಿಂಗ್ ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ನೋಡಿ ಈ ತರ ಲೈನ್ ಹಾಕೊಂಡಿದೀನಿ. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ 6 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾವು ಶೋಲ್ಡರ್ ಅನ್ನ ಮೆಜರ್ಮೆಂಟ್ ಮಾಡ್ಕೊಂಡಿದೀವಿ. ಇವಾಗ ಡೌನಿಂಗ್ ಕೂಡ ಅಷ್ಟೇ ನೋಡಿ, ಡೌನಿಂಗ್ ಕೂಡ ನಾನು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದೀನಿ. ನೋಡಿ 5.25 ಇಂಚಿಗೆ ಇದು ಆರ್ಮೋಲ್ ಡೌನಿಂಗ್ ಅಂತ ಬಂತು. ಅಂದ್ರೆ ನಿಮ್ಗೆ ಒಂದು ಅಂದಾಜ್ ಕ್ಯಾಲ್ಕುಲೇಷನ್ ಸಿಗುತ್ತೆ ನಿಮಗೆ. ಬ್ಲೌಸ್ ಹೊಲಿತಾ ಏನ್ ಗೊತ್ತಾ, 42 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ 6 ಇಂಚು ಶೋಲ್ಡರ್ ಏನಾದ್ರೂ ಬಂತು ಅಂದ್ರೆ ನಾವು 5.25 ಇಡ್ಬೋದು ಅಥವಾ 6 ಇಂಚ್ ಇಡ್ಬೋದು ಅಂತ. ನೀವೇನಾದ್ರೂ 5.25 ಇಂಚ್ ಇಟ್ರೆ 5.25 ಇಂಚ್ ಕೆಟ್ಟೋಗ್ಬಿಡುತ್ತೆ. ಇಲ್ಲ ಅಂದ್ರೆ 6.25 ಇಂಚ್ ಇಟ್ಟರೆ ಏನು ಕೆಟ್ಟೋಗುತ್ತೆ. ಹಾಗಾಗಿ ನೀವು ಮೊದ್ಲಿಗೆ ಬಂದು ಅಳತೆ ಬ್ಲೌಸ್ ಇಂದಾನೆ ಕಲೀರಿ, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಇವಾಗ ಈ ಕಾರ್ನರ್ ಇಂದ 1.25 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಇಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಇಟ್ಟು ಕೂಡ ಇದನ್ನ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ ಗೆ ನೀವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದನ್ನ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ನೋಡಿ ನಮಗೆ ಆರ್ಮೋಲ್ ಪಾಯಿಂಟ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಬಂದಾಗ ಅದು ಅಳತೆ ಬ್ಲೌಸ್ ಕೂಡ ನಮಗೆ ಈ ಬ್ಲೌಸ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ನೋಡಿ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ನೋಡ್ಬೇಕಾದ್ರೆ ನೀವು ಯಾವ ಶೇಪ್ ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೆಳಗಡೆ ಡಾಟ್ ಬಂದು ನಾವು 1 ಇಂಚಿಗೆ ಆಲ್ರೆಡಿ ಬಿಟ್ಟಿದೀವಿ. ನಿಮ್ಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ 1 ಇಂಚು ನಾವು ಡಾಟ್ ಬಿಟ್ಟಿದೀವಿ. ಇದು ಎಷ್ಟಿದೆ 10.5 ಅರ್ಧ ಬಂದು 5.25 ಆಗುತ್ತೆ. ನಾವು ಡಾಟ್ ಅನ್ನ ಇಲ್ಲಿ ಹಿಡಿಬೇಕಾಗುತ್ತೆ. ಇದು ಬಂದು 1 ಇಂಚು ಡಾಟ್ ಟೋಟಲ್ ಡಾಟ್ ಬಿಟ್ಟಿದೀವಿ. ಇವಾಗ ಡಾಟ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ ಶೋಲ್ಡರ್ ಮಾರ್ಜಿನ್ ಹೋಗುತ್ತೆ. ನೋಡಿ ಟೋಟಲ್ ಲೆಂತ್ ಬಂದು 15 ಇಂಚು, ಚೆಸ್ಟ್ ಬಂದು 42 ಇಂಚು, ವೇಸ್ಟ್ ಬಂದು 38 ಇಂಚು. ಈ ಮೆಜರ್ಮೆಂಟ್ ಗೆ ನಾವು ಇವಾಗ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದೀವಿ. ಶೋಲ್ಡರ್ ಬಂದು 42 ಚೆಸ್ಟ್ ಮೆಜರ್ಮೆಂಟ್ ಗೆ ಶೋಲ್ಡರ್ ಬಂದು ಎಷ್ಟು ಬಂತು 6 ಇಂಚ್ ಬಂತು. ಆರ್ಮೋಲ್ ಡೌನಿಂಗ್ ಬಂದು ನಮಗೆ 5.25 ಇಂಚ್ ಬಂತು 42 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ. ಹಾಗೆ ಡೀಪ್ ಲೆಂತ್ ಕೂಡ ನಿಮಗೆ ನೋಡಿ ಬ್ಯಾಕ್ ನೆಕ್ ಡೀಪ್ ಲೆಂತ್ ಕೂಡ ತೋರಿಸ್ತೀನಿ. ನೋಡಿ ರೆಡಿ ಬಂದು ಇದು 7.5 ಇದೆ ಸ್ನೇಹಿತರೆ. 7.5 ಇಂಚ್ ಡೀಪಿಗೆ 42 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ 5.25 ಇಡಬೇಕು ಅಂತ ನಮಗೆ ಒಂದು ಪಾಠ ಇದರಲ್ಲಿ. ಈ ಬ್ಲೌಸ್ ಅಲ್ಲಿ ಅಳತೆ ಹೆಂಗಿದೆ ಅಂದ್ರೆ ಈ ರೀತಿ ಇದೆ ಅಂತ ಅರ್ಥ. ಇದನ್ನ ನೀವು ನೋಟ್ ಮಾಡ್ಕೊಂಡ್ರೆ ಮುಂದಿನ ಯಾವಾಗಾದ್ರೂ ನೀವು ಮುಂದೆ ಹೆಲ್ಪ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಹಾಗಾಗಿ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿದೀವಿ ಸ್ನೇಹಿತರೆ. ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನಾವು ಬ್ಯಾಕ್ ಪಾರ್ಟ್ ಏನ್ ಇಟ್ಕೊಂಡಿದೀವಿ, ಬ್ಯಾಕ್ ಪಾರ್ಟ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು 1/2 ಇಂಚಿಗೆ ಅಥವಾ 1/4 ಇಂಚಿಗೆ ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನ ನೀವು ಬಿಟ್ಕೊಳ್ಳಿ ಇಲ್ಲಿ. ಓಕೆ, ಈ ತರ ಬಿಟ್ಕೊಂಡು ಹಾಗೆ ಇದು ಶೋಲ್ಡರ್ ಮಾರ್ಜಿನ್ ನೋಡಿ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಹಾಗೆ ಟೋಟಲ್ ಮೆಜರ್ಮೆಂಟ್ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ಇದನ್ನ ರಿಮೂವ್ ಮಾಡಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಷ್ಟು ನಮಗೆ ಬ್ಯಾಕ್ ಪಾರ್ಟ್ ಸಾಕು. ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಇಲ್ಲಿ 1/2 ಇಂಚು ನಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇದು ನೆಕ್ ಬಿಡ್ತು ನೀವು 2.25 ಇಂಚ್ ಇಟ್ಟಿದ್ದೀವಿ. ಹಾಗೆ ಶೋಲ್ಡರ್ ಬಂದು 6 ಇಂಚ್ ಇದೆ ಸ್ನೇಹಿತರೆ. 45 42 ಚೆಸ್ಟ್ ಮೆಜರ್ಮೆಂಟ್ ಇದೆ ಈ ಬ್ಲೌಸ್.
ಹಾಗೆ ವೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಹಿಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ಗೊತ್ತಾಗಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ 42 ಚೆಸ್ಟ್ ಮೆಜರ್ಮೆಂಟ್, 4ನೇ ಒಂದು ಭಾಗ ಬಂದು 10.5 ಇಂಚ್ ಬರುತ್ತೆ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು 5.25 ಇಂಚ್ ಇದೆ ಸ್ನೇಹಿತರೆ. ಇದು ಶೋಲ್ಡರ್ ಬಂದು 6 ಇಂಚ್ ಇದೆ. ಬ್ಯಾಕ್ ನೆಕ್ ಡೀಪ್ ಬಂದು 7.5 ಇಂಚ್ ಇದೆ. ಇಷ್ಟು ಮೆಜರ್ಮೆಂಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಇದೆ. ಇವಾಗ ಅದನ್ನ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಣ. ನೋಡಿ, ಇವಾಗ ಇದಕ್ಕೆ ನಾವು ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅಪೆಕ್ಸ್ ಪಾಯಿಂಟ್, ಫಸ್ಟ್ ಅಪೆಕ್ಸ್ ಪಾಯಿಂಟ್ ಬ್ಲೌಸ್ ಅಲ್ಲಿ ಯಾವ ರೀತಿ ಇದೆಯೋ ನಾವು ಎಕ್ಸಾಕ್ಟ್ ಆಗಿ ಅದೇ ರೀತಿನೇ ಇಡೋಣ. ನಾವೇನು ಮತ್ತೆ ಹೊಸದಾಗಿ ಏನು ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ. ನೋಡಿ, ನಿಮಗೆ ಒಂದ್ ಸೈಡ್ ಬ್ಲೌಸ್ ಪಾರ್ಟ್ ಅನ್ನ ತಗೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ನಮಗೆ ಡಾಟ್ ಫಸ್ಟ್ ಡಾಟ್ ಅಥವಾ ಅಪೆಕ್ಸ್ ಪಾಯಿಂಟ್ ನಮಗೆ ಈಸಿಯಾಗಿ ಸಿಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ಶೋಲ್ಡರ್ ಇಂದ ಇಟ್ಕೊಂಡಿದ್ದೀನಿ. ನೀವು ವಿತೌಟ್ ಟೇಪ್ ಕೂಡ ನೀವು ಇಲ್ದೇನೆ ನೀವು ಮಾರ್ಕಿಂಗ್ ಅನ್ನ ಮಾಡ್ಕೋಬಹುದು. ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಶೋಲ್ಡರ್ ಇಂದ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂತಿದ್ದೀನಿ. ಸ್ಟ್ರೈಟ್ ಆಗಿ ಇಟ್ಕೊಂಡು ಇಲ್ಲಿಗೆ ನಮಗೆ ಫಸ್ಟ್ ಅಪೆಕ್ಸ್ ಪಾಯಿಂಟ್ ಬಂತು. ನಾವು ಅಪೆಕ್ಸ್ ಪಾಯಿಂಟ್ ಅನ್ನ ಫಸ್ಟ್ ಅಪೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಹಂಗೆ ಇದನ್ನ ಬ್ಲೌಸ್ ಅನ್ನ ಕಂಟಿನ್ಯೂ ಮಾಡಿ. ನೋಡಿ, ಇಲ್ಲಿ ಡಾಟ್ ಇದೆಯಲ್ಲ, ಸೆಕೆಂಡ್ ಡಾಟ್ ಪಾಯಿಂಟ್ ಟೋಟಲ್ ಬಂದು ಈ ಬ್ಲೌಸ್ ಅಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಎಲ್ಲಿಗೆ ಹಿಡಿಬೇಕು ಅಂತ ಆಮೇಲೆ ನೋಡೋಣ ಸ್ನೇಹಿತರೆ. ವಿತೌಟ್ ನೀವು ಅಳತೆ ಬ್ಲೌಸ್ ಇಲ್ದೇನು ಕೂಡ ನೀವು ಡಾಟ್ ಅನ್ನ ಹಿಡಿಬಹುದು, ಇಲ್ಲ ಅಂದ್ರೆ ಇದ್ರ ಪ್ರಕಾರನೇ ಹಿಡಿಬಹುದು. ನಾನು ನಿಮ್ಗೆ ತುಂಬಾ ಈಸಿ ಒಂದು ಸೂತ್ರ ಹೇಳ್ಕೊಡ್ತೀನಿ ಅದ್ರದ್ದು. ನೋಡಿ, ಇದು ಫಸ್ಟ್ ಅಪೆಕ್ಸ್ ಪಾಯಿಂಟ್ ಇಲ್ಲಿಗಿದೆ. ಎಷ್ಟಿದೆ ಅಂತ ತೋರಿಸ್ತೀವಿ. 42 ಚೆಸ್ಟ್ ಮೆಜರ್ಮೆಂಟ್, 38 ವೆಸ್ಟ್ ಮೆಜರ್ಮೆಂಟ್, ಹಾಗೆ ಶೋಲ್ಡರ್ ಬಂದು 6 ಇಂಚು, ಆರ್ಮೋಲ್ ಬಂದು 5.25 ಇಂಚು, ಬ್ಯಾಕ್ ನೆಕ್ ಡೀಪ್ ಬಂದು 7.5 ಇಂಚ್ ಇದೆ ಈ ಬ್ಲೌಸ್ ಇಂದು. ಇವಾಗ ಬಂದು ಅದಕ್ಕೆ ನಮ್ಗೆ ಫಸ್ಟ್ ಡಾಟ್ ಪಾಯಿಂಟ್ ಬಂದು ಎಷ್ಟು ಬಂತು ಅಂತ ತೋರಿಸ್ತೀನಿ. ರೆಡಿ ಎಷ್ಟಿದೆ, ಮಾರ್ಜಿನ್ ಸೇರಿಸಿ ಎಷ್ಟಿದೆ ನೋಡಿ. ಈ 42 ಚೆಸ್ಟ್ ಮೆಜರ್ಮೆಂಟ್ ಗೆ ನಮಗೆ 10.25 ಇಂಚ್ ಬಂದಿದೆ, ಅಥವಾ 10.25 ಇಂಚ್ ಬರುತ್ತೆ. ಸಾರಿ, 10.25 ಇಂಚ್ ಬರುತ್ತೆ. ನೋಡಿ, ರೆಡಿ ಬಂದು 10.25 ಇಂಚು ಈ ಬ್ಲೌಸ್ಗೆ ಬಂದಿದೆ. ಅಂದ್ರೆ ಅವ್ರಿಗೆ ಕಂಫರ್ಟಬಲ್ ಇದೆ. ಅದು ತುಂಬಾ ಬ್ಲೌಸ್ ಅಲ್ಲಿ ಕೊಟ್ಟಿದೆ ನಾನು, ಹಾಗಾಗಿ ಅವ್ರಿಗೆ ನೋಡಿ ಕರೆಕ್ಟ್ ಆಗಿದೆ. ಇದು ಅಪೆಕ್ಸ್ ಪಾಯಿಂಟ್ ಈ ಬ್ಲೌಸ್ಗೆ ಇದು ಕರೆಕ್ಟ್ ಆಗಿದೆ. ಹಾಗೆ ನೋಡಿ, ನಾವು ಫ್ರಂಟ್ ನೆಕ್ ಡೀಪ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದನ್ನ ನೋಡಿ ಈ ತರ ಇಟ್ಕೊಂಡು ನಾವೇನು ನೆಕ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ಈ ತರ ಬ್ಲೌಸ್ ಅನ್ನ ಇಟ್ಕೊಂಡು ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ಇದರಲ್ಲಿ ನಾವು ಫ್ರಂಟ್ ನೆಕ್ ಡೀಪು ಹಾಗೆ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬೇಕು ಅನ್ನೋದನ್ನು ಕೂಡ ನಾವೆರಡನ್ನೂ ಒಂದೇ ಸರಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಬ್ಲೌಸ್ ಅನ್ನ ಇಟ್ಕೊಂಡಾಗ ನಮಗೆ 100% ಎಕ್ಯುರೆನ್ಸಿಯಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗದೆ ಈ ರೀತಿ ಬರುತ್ತೆ. ಇದು ನೋಡಿ, ನೆಕ್ ಡೀಪ್ ಬಂದು ಇಲ್ಲಿಗಿದೆ. ನಾನು 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಏನಂದ್ರೆ ಇದು ಸ್ಟಿಚಿಂಗ್ ಮಾರ್ಜಿನ್, ಹಾಗಾಗಿ 1/4 ಇಂಚು ಅಥವಾ ಒಂದು, ನಿಮಗೆ ಏನಾದ್ರು ಪೈಪಿಂಗ್ ಮಾಡ್ತೀವಿ ಅಂದ್ರೆ ಒಂದೇ ಒಂದು ನೂಲು ಹೆಚ್ಚಿಟ್ರೆ ಸಾಕು. ಪೈಪಿಂಗ್ ಮಾಡಲ್ಲ, ನಾವು ಫೋಲ್ಡಿಂಗ್ ಮಾಡ್ತೀವಿ ಅಥವಾ ಹೆಮ್ಮಿಂಗ್ ಮಾಡ್ತೀವಿ ಅಂದ್ರೆ ನೀವು 1/4 ಇಂಚ್ ಎಕ್ಸ್ಟ್ರಾ ಇಡಬೇಕಾಗತ್ತೆ. ನೋಡಿ, ಹಾಗೆ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಅಪೆಕ್ಸ್ ಪಾಯಿಂಟ್ ಏನಿದೆ ಅಲ್ಲಿವರೆಗೂ ಇದು ಉಕ್ಸ್ ಪಾಯಿಂಟ್ ರೆಡಿ ಇದೆ. ಇದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು. ಇಷ್ಟು ನಮಗೆ ಅಳತೆ ಬ್ಲೌಸ್ ಇಂದ ಮೆಜರ್ಮೆಂಟ್ ಮಾಡ್ಕೊಂಡ್ರೆ ಸಾಕು. ಓಕೆ, ಹಾಗೆ ಇದಕ್ಕೆ ನೆಕ್ ಒಂದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ಇದು ಫ್ರಂಟ್ ನೆಕ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿಗೆ ಬಂದು ನಮಗೆ ಉಕ್ಸ್ ಪಟ್ಟಿ ಅಪೆಕ್ಸ್ ಪಾಯಿಂಟ್ ಗೆ ಕೂಡ ರೆಡಿ ಇದೆ. ಇದಕ್ಕೆ ನಾವು ಎಕ್ಸ್ಟ್ರಾ 1 ಇಂಚ್ ಮಾರ್ಜಿನ್ ಅನ್ನ ತಗೋಬೇಕು ಕೆಳಗಡೆಗೆ. ನೋಡಿ, ಯಾಕಂದ್ರೆ ಇಲ್ಲಿ ಒಂದು ಡಾಟ್ ಬರುತ್ತೆ 1/2 ಇಂಚಿಗೆ, ಹಾಗೆ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಬೇಕು. ಟೋಟಲ್ ಬಂದು ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ನೋಡಿ, 1 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಪ್ರತಿಯೊಂದು ಬ್ಲೌಸ್ಗೆ ಅಷ್ಟೇ ಈ ಮೆಥಡ್ ನಿಮಗೆ ಕರೆಕ್ಟ್ ಆಗಿ ಫಾಲೋ ಆಗುತ್ತೆ ಸ್ನೇಹಿತರೆ. ಈಗ ತುಂಬಾ ಜನಕ್ಕೆ ಒಂದು ಕ್ವಶನ್ಸ್ ಏನಿದೆ ಅಂದ್ರೆ, ನೋಡಿ ಡಾಟ್ ಅನ್ನ ಎಲ್ಲಿ ಹಿಡಿಬೇಕು ಅಂತ. ನೋಡಿ, ಇಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಅದು ಸರಿ ಇಲ್ಲ ಅಂದ್ರೂ ಕೂಡ ಅಷ್ಟೇ, ಅದ್ರ ಪ್ರಕಾರ ಬೇಕಾದ್ರೂ ಹಿಡಿಬಹುದು. ಅದು ಒಂದೊಂದ್ಸರಿ ತಪ್ಪಾಗಿ ಕೂಡ ಇರ್ಬೋದೇನೋ. ಬಟ್ ನೀವು ಈ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ನಿಮಗೆ 100% ಎಕ್ಯುರೆನ್ಸಿ ಬರುತ್ತೆ. 42 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ಚೆಸ್ಟ್ ಮೆಜರ್ಮೆಂಟ್ ನ 10ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ, 4.2 ಬರುತ್ತೆ. ಅಷ್ಟಕ್ಕೆ ನಾವು 4.2ಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಪ್ರತಿ ಸಲ. ಆದ್ರೆ ಅಷ್ಟೇ ಇದು ನಮ್ಗೆ 4 ಇಂಚ್ ಅಥವಾ 4.2 ಇಂಚ್ ಇಷ್ಟಕ್ಕೆ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಇದಕ್ಕೆ ಡಾಟ್ ಅನ್ನ ಎಷ್ಟು ಹಿಡಿಯೋಣ ಅಂದ್ರೆ, ನೋಡಿ ಇದು ಬಸ್ಟ್ ಸೈಜ್ ನೋಡ್ಕೋಬೇಕು ನೀವು. ಮೇನ್ ಆಗಿ ಅವರು ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ 42 ಚೆಸ್ಟ್ ಮೆಜರ್ಮೆಂಟ್ ಗೆ ಸ್ವಲ್ಪ ಜನದ್ದು ಬಸ್ಟ್ ಸೈಜ್ ಕಮ್ಮಿ ಇರುತ್ತೆ, ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ. ಇದು ಜಾಸ್ತಿ ಇದೆ ಸ್ನೇಹಿತರೆ, ಹಾಗಾಗಿ ನಾನು 2.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 2.5 ಇಂಚು ನಾನು ಮೇನ್ ಡಾಟ್ ಅಗಲ ತಗೊಂತ ಇದ್ದೀನಿ. ನೋಡಿ, ಇಲ್ಲಿಗೆ 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಜನ ಆಮೇಲೆ ಇದಕ್ಕೆ ಮಾರ್ಜಿನ್ ತಗೊಂಡಿಲ್ಲ ಅಂತ ಕೇಳ್ತಾರೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅದು ಗೊತ್ತಾಗಲ್ಲ ಸ್ನೇಹಿತರೆ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ.
ಸ್ನೇಹಿತರೆ ಇವಾಗ ಬಂದು ಇಲ್ಲಿಂದ ಇಲ್ಲಿ ಏನು ಸೆಕೆಂಡ್ ಡಾಟ್ ಪಾಯಿಂಟ್ ಇದೆ ಇದಕ್ಕೆ ನೀವು ಒಂದು ಅರ್ಧ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಳ್ಳಿದ್ರು ಕೂಡ ನಡೆಯುತ್ತೆ, ಮಾರ್ಕ್ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಫಿಟ್ಟಿಂಗು. ಹಾಗಾಗಿ ನಾನು ಮಾರ್ಕ್ ಮಾಡ್ಕೊತೀನಿ. ಆ ಬ್ಲೌಸ್ ಅಲ್ಲಿ ಖಂಡಿತ ಅವ್ರು ಮಾರ್ಕ್ ಮಾಡಿಲ್ಲ ಸ್ನೇಹಿತರೆ, ನೋಡಿದ್ದೇನೆ ಆಲ್ರೆಡಿ ನಾನು. ನೋಡಿ ಇಲ್ಲಿ 1/2 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿಂದ ಈ ನಾವು ಡಾಟ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಂದ ಈ ರೀತಿ ಇಟ್ಟು ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಡಾಟ್ ಪಾಯಿಂಟ್ ಇದೆ. ನಾವು ಈ ಡಾಟ್ ಅನ್ನ ಇದಕ್ಕೆ ಸೇರ್ಸೋಣ. ನೋಡಿ ಇಲ್ಲಿ ಈ ರೀತಿ ಇಟ್ಕೊಂಡು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ನಮಗೆ ಲೈನ್ ಬೇಕು, ಹಾಗೆ ಇಲ್ಲಿ ಒಂದು ಕಂಟಿನ್ಯೂ ಮಾಡೋಣ. ನಮಗೆ ಇಲ್ಲಿ ಕೂಡ ಡಾಟ್ ಬರುತ್ತಲ್ಲ ಆರ್ಮೋಲ್ ಹತ್ರ, ಅದು ಕೂಡ ನಮಗೆ ಇದೇ ಲೈನ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ ಇದೇ ಲೈನ್ ಅಲ್ಲಿ ನಾವು ಮೇನ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಸ್ನೇಹಿತರೆ ಇದು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಕಾರ್ನರ್ ಸೈಡ್ ಇಂದ 1/2 ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾವು ಬ್ಯಾಕ್ ಅಲ್ಲ, ಇದು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇರೋದ್ರಿಂದ ನೋಡಿ ಈ ರೀತಿ ಇದು ಫ್ರಂಟ್ ಸೇಪ್ ಅನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಡಾಟ್ ಬಂದು ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ಈ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಅವಾಗಲೇ ಲೈನ್ ತೋರಿಸಿದೆ ನಿಮಗೆ ಯಾವ ರೀತಿ ನಾವು ಲೈನ್ ಹಿಡಿಬೇಕು ಅಂತ. ಕರೆಕ್ಟ್ ಆಗಿ ಅಲ್ಲಿಗೆ ಬರುತ್ತೆ ಸ್ನೇಹಿತರೆ ನೀವು. ಹಾಗೆ ಇವೆರಡು ಸೆಂಟರ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದು ಬಂದು ನಮ್ಗೆ ನೋಡಿ 5.5 ಇಂಚ್ ಇದೆ. 5.5 ಅರ್ಧ ಬಂದು ನಮ್ಗೆ ಎಷ್ಟಾಗುತ್ತೆ? 2.5 ಆಗುತ್ತೆ. ನೋಡಿ ಈ 2.25 ಇಂಚಿಗೆ ಒಂದು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಇದು ನೀವು ಕಂಪಲ್ಸರಿ ಪ್ರತಿ ಬ್ಲೌಸಿಗೆ ಕೂಡ ಇದನ್ನೇ ಫಾಲೋ ಮಾಡ್ಬೋದು. ಇದರಲ್ಲಿ ಕೂಡ ಡಾಟ್ ಸೈಜು ವೇರಿಯೇಷನ್ ಆಗುತ್ತೆ ಸ್ನೇಹಿತರೆ. ಇದನ್ನ ನಾನು 2 ಇಂಚ್ ಹಿಡಿತಾ ಇದ್ದೀನಿ. ಜಾಸ್ತಿ ಬಸ್ಟ್ ಇದ್ದಷ್ಟು ನೀವು ಕಡಿಮೆ ಡಾಟ್ಸ್ ಅನ್ನ ಇಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಕರೆಕ್ಟ್ ಇರುತ್ತೆ, ಬಟ್ ಈ ಲೆಂತ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ನೀವೇ ಸ್ಲಿಮ್ ಆಗಿದ್ರು ಅಂದ್ರೆ ಅವ್ರೆ ಸ್ವಲ್ಪ ಉದ್ದ ಮಾಡ್ಕೋಬೇಕು, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಕಪ್ ಸೈಜ್ ಅಂತ ಅದಕ್ಕೆ ಅದು ಕೂಡ ನಮಗೆ ಮುಂದೆ ಬರ್ತಾ ಬರ್ತಾ ನಿಮಗೆ ಕಲಿಸುತ್ತೆ. ಅದು ನೀವು ಅಲಿತಾ ಎಲ್ಲ ಅದು ಕೂಡ ಕಲಿತೀರ ನೀವು. ನೋಡಿ ಇವಾಗ ಸೌಂಡ್ ಅಳತೆ ಬಂದು ಎಷ್ಟಿದೆ? 38 ಇದೆ. 38 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ ನೋಡಿ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9, 2, 18, 36, 9.5 ಬರುತ್ತೆ. ನೋಡಿ ಈ ಪಾಯಿಂಟ್ ಇಂದ 9.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ. ಇವಾಗ ಬಂದು ಸ್ನೇಹಿತರೆ ನಾವು ಡಾಟ್ ಅನ್ನ ಎಷ್ಟು ಇಟ್ಟಿದೀವಿ? 2.5 ಇಂಚ್ ಇಟ್ಟಿದೀವಿ. ಹೌದಾ? 2.5 ಇಂಚ್ ಇಟ್ಟಾಗ ನಾವು 2.5 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೀವು ಡಾಟ್ ಅನ್ನ 3 ಇಂಚ್ ಇಟ್ರೆ 3 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 1.5 ಇಂಚ್ ಇಟ್ರೆ 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ನೀವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಸ್ವಲ್ಪ ಕೆಳಗಡೆ ಆ ಕಡೆಗೆ ಹೋಯ್ತು ಸ್ನೇಹಿತರೆ. ಇದು ಏನಕ್ಕಂದ್ರೆ ಇದು ಬಸ್ಟ್ ಸೈಜ್ ಬಂದು ಜಾಸ್ತಿ ಇದೆ. ಈ ಬ್ಲೌಸ್ ಇಂದು ಬಸ್ಟ್ ಸೈಜ್ ಬಂದು ಜಾಸ್ತಿ ಇರೋದ್ರಿಂದ ನೋಡಿ ಆ ಕಡೆಗೆ ಸೇಪ್ ಹೋಯ್ತು. ಇದನ್ನ ನೋಡಿ ಈ ಮೆಥಡ್ ಅನ್ನ ಇನ್ನೂ ಒಂದರಲ್ಲಿ ಫಾಲೋ ಮಾಡ್ಬೋದು ನೀವು. ಇಲ್ಲಿ ಏನು ಎಕ್ಸ್ಟ್ರಾ ಹೋಗಿದೆ ಅದನ್ನ ಈ ಸೈಡ್ ಕೂಡ ಎಕ್ಸ್ಟ್ರಾ ತಗೊಂಡು ಅದು ಒಂದು ಕಟಿಂಗ್ ಬೇರೆ ರೀತಿ ಇದೆ ಸ್ನೇಹಿತರೆ, ಅದು ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ಅದು ಇನ್ನೂ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಇದು ಅವ್ರಿಗೆ ಕಂಫರ್ಟೇಬಲ್ ಆಗಿರೋದ್ರಿಂದ ನಾವು ಅದೇ ರೀತಿನೇ ಕಟ್ ಮಾಡೋಣ. ನೋಡಿ ಇವಾಗ ಇದರಲ್ಲಿ ಏನೋ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದನ್ನ ಈ ಡಾಟ್ ಬಂದು 4 ಡಾಟ್ ಬಂದು ನಾನು ಹಿಡಿಯಲ್ಲ ಇವಾಗ, ಅದನ್ನ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹಿಡಿತೀನಿ. ಹಾಗೆ ಇದ್ರದ್ದು ಸ್ಟಿಚಿಂಗ್ ಹಿಡಿಯಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೀವು ಈ ರೀತಿ ಪರ್ಫೆಕ್ಟ್ ಆಗಿ ಇದೇ ಮೆಥಡ್ ಅಲ್ಲಿ ಫಾಲೋ ಮಾಡಿ. ಈಗ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಆಮೇಲೆ ಇನ್ನೂ ಒಂದು ಕಾರಣಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇದೆಲ್ಲ ಕಟ್ ಮಾಡಿದ್ರೆ ಓಕೆ ಸ್ನೇಹಿತರೆ, ಇದರಲ್ಲಿ ಕಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಿಚಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸರಿ ಮಾಡ್ಕೋಬೇಕು ನೀವು. ಏನಂದ್ರೆ ನೋಡಿ ವೆಸ್ಟ್ ಸೊಂಟ ಅಳತೆ ಬಂದು ನಿಮ್ಗೆ ಕರೆಕ್ಟ್ ಆಗಿರ್ಬೇಕು. ಅದು ಏನಾದ್ರೂ ಲೂಸ್ ಆಯ್ತು ಅಂದ್ರೂ ಕೂಡ ಬ್ಲೌಸ್ ಮೇಲಕ್ಕೆ ಇಳುತ್ತೆ. ಮೇಲಕ್ಕೆ ಎದ್ಮೇಲೆ ಅದು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದು. ಹಾಗಾಗಿ ನಾವು ಬ್ಲೌಸ್ ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗಿರ್ಬೇಕು. ನಾವೆಲ್ಲ ಆರ್ಮೋಲು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿ ಇಟ್ಟಿದೀವಿ. ಇವಾಗ ಅದು ಏನಾದ್ರೂ ಬಂದು ಲೂಸ್ ಆಯ್ತು ಅಂದ್ರೆ ಅಥವಾ ಟೈಟ್ ಆಯ್ತು ಅಂದ್ರೆ ಅಲ್ಲಿ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ನಾವು ಮೆಜರ್ಮೆಂಟ್ ಅನ್ನ ತಗೊಂಡು ಫಿಟ್ಟಿಂಗ್ ಏನ್ ಮಾಡ್ತೀವಿ ಬ್ಲೌಸ್ ಅನ್ನ ಲಾಸ್ಟ್ ಫೈನಲ್ ಫಿಟ್ಟಿಂಗು ಅವಾಗ್ಲೂ ಕೂಡ ನಾವು ಕರೆಕ್ಟ್ ಆಗೇ ಮಾಡ್ಕೋಬೇಕು. ಅದೇನಾದ್ರೂ ನೋಡಿ ಲೂಸ್ ಆಯ್ತು ಅಂದ್ರೆ ಸ್ನೇಹಿತರೆ ಅವಾಗ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಈ ಬ್ಲೌಸ್ ಕಟ್ಟಿಂಗ್ ಇದ್ರೂ ಕೂಡ ಅದು ಕೂಡ ಇಂಪಾರ್ಟೆಂಟ್ ನಿಮ್ಗೆ. ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಸ್ನೇಹಿತರೆ. ನೀವು ಏನಾದ್ರೂ ಬಹಳ ತುಂಬಾ ಜನಕ್ಕೆ ಇಲ್ಲೇ ತಪ್ಪು ಮಾಡಿರ್ತಾರೆ. ಅವರು ನಮ್ಮ ವಿಡಿಯೋಸ್ ನೋಡಿ ಪ್ರತಿಯೊಬ್ಬರು ವಿಡಿಯೋಸ್ ನೋಡಿ ಟ್ರೈಲರ್ ವಿಡಿಯೋ ನೋಡಿ ಎಲ್ಲ ಕಲ್ತಿರ್ತಾರೆ. ಬಟ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಅವರು ನೋಡಿ
ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಇನ್ನೂ ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ಬರೀ ಕಟಿಂಗ್ ಒಂದೇನೆ ಕಾರಣ ಆಗಲ್ಲ ಸ್ನೇಹಿತರೆ, ಸ್ಟಿಚಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಬಂದು ಕರೆಕ್ಟ್ ಆಗಿದೆ ಸ್ನೇಹಿತರೆ, ಅವ್ರಿಗೆ ಅಳತೆ ಬ್ಲೌಸು ಇದು ಕರೆಕ್ಟ್ ಆಗಿದೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಲೂಸ್ ಹೊಲ್ಬಿಡ್ತೀವಿ ಫಿಟ್ಟಿಂಗ್ ಅಲ್ಲಿ. ಇಲ್ಲಿ ಏನಾದ್ರು ಈಗ 38 ಇದೆ, ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 38 ಅಂತ ಒಂದು ಹಾಫ್ ಇಂಚ್ ಜಾಸ್ತಿ ಇಟ್ಬಿಡ್ತೀವಿ. ಜಾಸ್ತಿ ಇಟ್ಟಾಗ ಏನಾಗುತ್ತೆ, ಅವ್ರಿಗೆ ಬ್ಲೌಸು ಮೇಲಕ್ಕೆ ಎದ್ದು ಬಿಡುತ್ತೆ ಹಿಂಗೆ, ಹೌದಾ. ಲೂಸ್ ಆಗುತ್ತೆ, ಲೂಸ್ ಆದಾಗ ಅದು ಮೇಲಕ್ಕೆ ಇರಲ್ಲ, ಕೆಳಗಡೆ ಬರಲ್ಲ, ಮೇಲಕ್ಕೆ ಇರುತ್ತೆ. ಹಿಂಗ್ ನೋಡಿ, ಹಿಂಗ್ ಮೇಲಕ್ಕೆ ಎದ್ದಾಗ ಇಲ್ಲೆಲ್ಲ ಲೂಸ್ ಆಗುತ್ತೆ, ಲೂಸ್ ಆದಾಗ ಈ ಶೋಲ್ಡರ್ ಹಿಂಗ್ ಡ್ರಾಪ್ ಆಗುತ್ತೆ. ಅದು ಒಂದು ರೀಸನ್ ಇರುತ್ತೆ ಸ್ನೇಹಿತರೆ, ಅದು ಒಂದೇ ಕಾರಣ ಅಲ್ಲ, ಅದು ಕೂಡ ಒಂದು ರೀಸನ್ ಅಷ್ಟೇ, ಅದು ಒಂದು ಕಾರಣ ಇರ್ಬೋದು. ಆನಂತರ ಬಂದು ನೋಡಿ, ನಮಗೆ ಆರ್ಮೋಲು ನಾವು ಕರೆಕ್ಟ್ ಆಗಿ ಇಟ್ಟಿರ್ತೀವಿ, ಬಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಚೆಕ್ ಮಾಡಿ ಸ್ಟಿಚ್ ಮಾಡ್ಬೇಕಾದ್ರೆ, ಸೇರ್ಸ್ಬೇಕಾದ್ರೆ ಇದನ್ನ ಚೆಕ್ ಮಾಡಲ್ಲ ಒಂದ್ಸರಿ. ನಾವು ಅಳತೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿದೆಯಾ ಅಂತ ನಾವು ಚೆಕ್ ಮಾಡಲ್ಲ, ಹಂಗೆ ಸ್ಟಿಚ್ ಮಾಡ್ಬಿಡ್ತೀವಿ ಲಾಸ್ಟಿಗೆ. ಅವಾಗ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ನೋಡಿ, ಇದು ಶೋಲ್ಡ್ರು ಇಲ್ಲಿ ಲೂಸ್ ಆದ್ರೂ ಕೂಡ, ಇದು ಇದು ಈ ಪಾಯಿಂಟ್ ಅಲ್ಲಿ ಲೂಸ್ ಆದ್ರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗೆ ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಫುಲ್ ಫಿಟ್ಟಿಂಗ್ ಕೊಟ್ಬಿಡ್ತಾರೆ ಈ ಬ್ಲೌಸ್ ಅನ್ನ, ಫುಲ್ ಲೆಂತ್. ಆಮೇಲೆ ಇನ್ನೊಂದು ಲೆಂತ್ ಸ್ಲೀವ್ ಅಲ್ಲಿ ಫುಲ್ ಲೆಂತ್ ಸ್ಲೀವ್ ಬರುತ್ತಲ್ಲ, ಅವಾಗ ತುಂಬಾ ಡ್ರಾಪ್ ಆಗುತ್ತೆ ಸ್ನೇಹಿತರೆ. ಇವಾಗೆಲ್ಲ ಬಂದು ಲೆಂತ್ ಸ್ಲೀವ್ ಅನ್ನೇ ಎಲ್ಲರೂ ಸ್ಟಿಚ್ ಮಾಡ್ತಾರೆ, ಎಲ್ಲರೂ ಕೇಳ್ಕೊಂತಾರೆ. ಬಟ್ ಅದರಲ್ಲಿ ಕೂಡ ತುಂಬಾ ಏನಾಗುತ್ತೆ ಅಂದ್ರೆ ತುಂಬಾ ಫಿಟ್ಟಿಂಗ್ ಇಟ್ಬಿಡ್ತಾರೆ ಇಲ್ಲಿ. ಈಗ ತುಂಬಾ ಫಿಟ್ಟಿಂಗ್ ಇಲ್ಲೇ ಒಂದಿಷ್ಟು ಫುಲ್ ಟೈಟ್ ಆಗುತ್ತೆ. ಅವಾಗ ಟೈಟ್ ಆದಾಗ ಏನಾಗುತ್ತೆ, ಬ್ಲೌಸ್ ಮೇಲ್ಗಡೆ ಹೋಗಲ್ಲ, ಅದು ಅವಾಗ ಕೆಳಗಡೆನೆ ಜಾರ್ತಾ ಇರುತ್ತೆ. ಸ್ವಲ್ಪ ಏನಾದ್ರೆ ಕೈ ಇತ್ಲ ಮಾಡಿದಾಗ ಮೂವ್ಮೆಂಟ್ ಮಾಡಿದ್ಮೇಲೆ ಅದು ಕೆಳಗಡೆನೆ ಬಂದ್ಬಿಡುತ್ತೆ. ಏನಂದ್ರೆ ಫಿಟ್ಟಿಂಗ್ ಫುಲ್ ಜಾಸ್ತಿ, ಫುಲ್ ಟೈಟ್ ಫಿಟ್ ಇದ್ದಾಗ ಕೂಡ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಕಟಿಂಗ್ ಕರೆಕ್ಟ್ ಮಾಡಿರ್ತಾರ, ಎಲ್ಲ ಕರೆಕ್ಟ್ ಮಾಡಿರ್ತಾರ, ಆದ್ರೂ ಶೋಲ್ಡರ್ ಡ್ರಾಪ್ ಆಗುತ್ತೆ. ನಾವು ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನೀವೆಲ್ಲ 2.5 ಇಂಚ್ ನೆಕ್ ಬಿಡ್ತು ಇಟ್ಟಿದ್ದೀರಿ, ನಾವು 2 ಇಂಚ್ ಇಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತಾರೆ. ಅದು ಕೂಡ ಒಂದು ಕಾರಣ, ಒಂದು ರೀಸನ್ ಒಂದು. ಹಾಗೆ ನೋಡಿ, ನಾವು ಈ ಡಾಟ್ ಪಾಯಿಂಟ್ ಬಸ್ಟ್ ಪಾಯಿಂಟ್ ಏನ್ ಇಟ್ಟಿರ್ತೀವಿ ಇಲ್ಲಿ, ಇದು ಕೂಡ ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಡಾಟ್ ಬಂದು ಸ್ನೇಹಿತರೆ, ನಾನು ಹೇಳಿದೆ ನಿಮಗೆ ಬಸ್ಟ್ ಸೈಜು ಎಷ್ಟು ಇರುತ್ತೋ ನಾವು ಅಷ್ಟನ್ನು ನಾವು ಡಾಟ್ ಅನ್ನ ಇಡಬೇಕು ಅಂತ. ಇದು ಏನಾದ್ರೂ ನೋಡಿ ಸ್ನೇಹಿತರೆ, ಇದು ಫುಲ್ ಟೈಟ್ ಆಯ್ತು ಅಂದ್ರೂ ಕೂಡ ಬ್ಲೌಸ್ ಇಲ್ಲಿ ಮೇಲಕ್ಕೆ ಇರೋದು, ಅಲ್ಲಿ ಫಿಟ್ಟಿಂಗ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಕೂಡ ನಮಗೆ ಏನಂದ್ರೆ ಇವಕ್ಕೆಲ್ಲ ಸಪೋರ್ಟ್ ಇದೆ ಸ್ನೇಹಿತರೆ, ಈ ಶೋಲ್ಡರ್ ಮಾತ್ರ ನಮಗೆ ಸಪೋರ್ಟ್ ಇಲ್ಲ. ಹಾಗಾಗಿ ಸಪೋರ್ಟ್ ಇಲ್ಲದೆ ಇರುವಾಗ ಅದು ನಾವೇನ್ ಎಲ್ಲಾದ್ರೂ ತಪ್ಪು ಮಾಡಿದ್ರೆ ಖಂಡಿತ ಇದು ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದು ಒಂದೇ ರೀಸನ್, ಕಟಿಂಗ್ ಒಂದೇ ಕಾರಣ ಅಲ್ಲ, ಸ್ಟಿಚಿಂಗ್ ಕೂಡ ಒಂದು ಕಾರಣ ಅದು ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ. ಇವಾಗ ಸ್ನೇಹಿತರೆ ನೋಡಿದ್ರೆ ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ. ಸ್ಲೀವ್ ಅನ್ನ ಕಟ್ ಮಾಡ್ಬಿಡ್ತೀನಿ. ಸ್ಲೀವ್ ಕಟ್ ಮಾಡಿ ನಂತರ ನಾನು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲಿ ಉಳಿಯುತ್ತೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಬೆಲ್ಟ್ಗೆ ಬೇಕಾದ್ರೆ ನೀವು ಸೈಡಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು, ಬಟ್ ಸ್ಲೀವ್ ಅಲ್ಲಿ ಎಲ್ಲಿ ಬೇಕಲ್ಲೇ ಸಾಲ್ಟೇಜ್ ಆಯ್ತು ನಾವು ಅಡ್ಜಸ್ಟ್ ಮಾಡಕ್ ಬರಲ್ಲ. ನೋಡಿ ಇದು ಕೂಡ ಸಾಲ್ಟೇಜ್ ಆಗುತ್ತೆ, ಹಾಗಾಗಿ ನಾನು 2 ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಒಂದು ರಿಂಕಲ್ಸ್ ಬರುತ್ತೆ. ತುಂಬಾ ಜನದ ಏನಂದ್ರೆ ಸ್ಲೀವ್ ಅಲ್ಲಿ ರಿಂಕಲ್ಸ್ ಬರುತ್ತೆ, ಅದು ಕೂಡ ಇದು ಸ್ಲೀವ್ ಕಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದಾಗ ಆ ತರ ರಿಂಕಲ್ಸ್ ಬರುತ್ತೆ ಸ್ನೇಹಿತರೆ. ನೀವು ಅದು ನಮಗೆ ವಿಡಿಯೋಸ್ ಬೇಕಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋಸ್ ಇದೆ, ದಯವಿಟ್ಟು ನೋಡಿ. ಸ್ಲೀವ್ ಅನ್ನ ಯಾವ ರೀತಿ ಕಟ್ ಮಾಡೋ ಪರ್ಫೆಕ್ಟ್ ಆಗಿ ಅದನ್ನ ತೋರಿಸಿದ್ದೀನಿ ಡೀಟೇಲ್ ಆಗಿ. ನೋಡಿ, ಇದಕ್ಕೆ ನಾವು ಸಾದಾ ಬ್ಲೌಸ್ ಆಗಿರೋದ್ರೆ ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ 1.5 ಇಂಚಿನಷ್ಟು. ಇವಾಗ ಬಂದು ನೋಡಿ, ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಸ್ನೇಹಿತರೆ ನಾನು ಸ್ಲೀವ್ ಬಗ್ಗೆ ನಿಮಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಇದು ತುಂಬಾ ಲೆಂತ್ ಆಗುತ್ತೆ, ಹಾಗಾಗಿ ಯಾಕಂದ್ರೆ ನಮಗೆ ಅಪ್ಲೋಡ್ ಮಾಡ್ಲಿಕ್ಕೆ ತ್ರಾಸ ಆಗುತ್ತೆ ಸ್ನೇಹಿತರೆ, ಜಾಸ್ತಿ ವಿಡಿಯೋ ಬಂದಷ್ಟು. ಯಾಕಂದ್ರೆ ನಮಗೆ ಅಷ್ಟು ಸ್ಟೋರೇಜ್ ಇಲ್ಲ, ಅಷ್ಟು ಲೆಂತ್ ವಿಡಿಯೋ ಮಾಡೋಷ್ಟು ಸ್ಟೋರೇಜ್ ನಮ್ಮ ಹತ್ರ ಇಲ್ಲ ಸ್ನೇಹಿತರೆ, ಹಾಗಾಗಿ ಅಷ್ಟೇ. ಇದು ಲೈವ್ ಬೇಕಾದ್ರೆ ಮಾಡ್ಬೋದು, ಲೈವ್ ಅಲ್ಲಿ ತುಂಬಾ ಜನ ಬರಲ್ಲ. ಲೈವ್ ಮಾಡಿದ್ರೆ ಅದು ಎಲ್ಲರಿಗೂ ಮುಟ್ಟಲ್ಲ ಸ್ನೇಹಿತರೆ. ಈ ವಿಡಿಯೋ ಮಾಡಿದ್ರೆ ನಮಗೆ ಯಾವಾಗಲಾದ್ರೂ ನಮಗೆ ಕಸ್ಟಮರ್ ಕೇಳಿದಾಗ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ವಿಡಿಯೋಸ್ಗೋಸ್ಕರ ನೋಡಿ. ಇದು ನಿಮ್ಗೆ ಇನ್ನೊಂದ್ಸರಿ ಚೆಕ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಇದು ಕ್ಯಾಪ್ ಹೈಟ್ ಬಂದು ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಇದು ಕ್ಯಾಪ್ ಹೈಟ್ ಬಂದು ತುಂಬಾ ಕಡಿಮೆ ಇದೆ, ನೋಡೋಣ ಇವಾಗ ಇನ್ನೊಂದ್ಸರಿ, ಯಾಕಂದ್ರೆ ನನಗೆ ಡೌಟ್ ಆಯ್ತು. ನೋಡಿ ಇಲ್ಲಿಗೆ ಕ್ಯಾಪ್ ಹೈಟ್ ಬಂದು ನೋಡಿ, ಚೆಸ್ಟ್ ಮೆಜರ್ಮೆಂಟ್ 42 ಇದೆ. ಇದು ಆಕ್ಚುಲಿ ಇದು ಕ್ಯಾಪ್ ಹೈಟ್ ಬಂದು ಬರೀ 2.5 ಇಂಚ್ ಇದೆ ಸ್ನೇಹಿತರೆ. ಇದು ನೋಡಿ 2.5 ಇಂಚ್ ಇದೆ, 2.5 ಇಂಚ್ ಕ್ಯಾಪ್ ಹೈಟ್ ಇದ್ರೆ ಇದು ಯಾವುದೇ ಕಾರಣಕ್ಕೂ ಸ್ಲೀವ್ ಪರ್ಫೆಕ್ಟ್ ಆಗಿ ಬರಲ್ಲ. ನೋಡಿ ನಾವು ಇವಾಗ ಚೇಂಜ್ ಮಾಡೋಣ, ಇದನ್ನ ಚೇಂಜ್ ಮಾಡೋಣ. ಸ್ನೇಹಿತರೆ ಕ್ಯಾಪ್ ಹೈಟ್ ಬಂದು ನಾವು ಆಕ್ಚುಲಿ ಬಂದು ಇದಕ್ಕೆ 3.5 ಇಂಚ್ ಇಡಬೇಕು. ಏನಕ್ಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ 10ನೇ 1 ಭಾಗ ಬಂದು ಎಷ್ಟು ಬರುತ್ತೆ, 4 ಇಂಚ್ ಬರುತ್ತೆ ಸ್ನೇಹಿತರೆ. ನಾವು ಇದನ್ನ 2.5 ಇಂಚ್ ಇಟ್ಟಾಗೆ ಅವ್ರು ಕರೆಕ್ಟ್ ಆಗೈತಿ ಬ್ಲೌಸ್ ಅಂದಾಗ ನಾವು 1 ಇಂಚ್ ಇಟ್ರೆ ಸಾಕು.
ನೋಡಿ ನಾನು ಇದು 2.5 ಇಂಚ್ ಇದೆ ನೋಡಿ, ಇಲ್ಲಿ ನಿಮ್ಮ ಅಳತೆ ಪ್ರಕಾರ ನಾನು 3.5 ಇಂಚ್ ಇಡ್ತಾ ಇದ್ದೀನಿ. ಇವಾಗ ಇದನ್ನ ಚೇಂಜಸ್ ಮಾಡೋಣ ಸ್ನೇಹಿತರೆ. ಓಕೆ, ನಾವು ಚೇಂಜಸ್ ಮಾಡೋಣ. ನಾವು ಇವಾಗ ಅಳತೆ ಬ್ಲೌಸ್ ಪ್ರಕಾರ ಬೇಡ, ನಾವು ಏನು ಫ್ರಂಟ್ ಪಾರ್ಟ್ ಅನ್ನ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ, ಬ್ಲೌಸ್ ಅಲ್ಲಿ ಏನು ಕಟ್ ಮಾಡ್ಕೊಂಡಿದೀವಿ ಅದ್ರ ಪ್ರಕಾರ ನಾವು ಮೆಜರ್ಮೆಂಟ್ ಅನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 1/2 ಇಂಚು ಫೋಲ್ಡಿಂಗ್ ಮಾಡ್ತೀನಿ, ಇದು ಸ್ಟಿಚಿಂಗ್ ಹೋಗುತ್ತೆ. ಹಾಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಇದೆ, ನಾವು ಅಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಕೊಂಡಿದೀವಿ. ನೋಡಿ ಈ ರೀತಿ ನಾವು ಇಟ್ಕೊಂಡು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಮಗೆ ಈ ಪ್ರಕಾರ ಬರುತ್ತೆ ಸ್ನೇಹಿತರೆ. ಇದನ್ನ ಕಟ್ ಮಾಡ್ತೀನಿ ನಾನು, ನಿಮಗೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಬೇಕು ಅನ್ನೋ ತೋರಿಸ್ತೀನಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೋಡಿ ಈ ಪೀಸ್ ಅನ್ನ ನಾನು ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಈ ಶೇಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ನನಗೆ ಅನುಭವ ಇರೋದ್ರಿಂದ ತೆಗೆದಿದ್ದೀನಿ ಹಂಗೆ. ಇದರಲ್ಲಿ ನೀವು ತುಂಬಾ ಸರ್ಕಸ್ ಮಾಡ್ಬೇಕಾಗತ್ತೆ. ನೋಡಿ ಇವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಸ್ಲೀವ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ನೋಡಿ ನೀವು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಂದು ಚಾನಲ್ ಅಲ್ಲಿ ಇದೆ, ತುಂಬಾ ವಿಡಿಯೋಸ್ ಇದೆ, ಒಂದು 3-4 ವಿಡಿಯೋಸ್ ಅದ್ರ ಬಗ್ಗೆ ಇದೆ, ರೀಸೆಂಟ್ ಆಗಿ ಕೂಡ ಹಾಕಿದ್ದೀನಿ. ಇವಾಗ ಬಂದು ನಾವು ಏನ್ ಕಟ್ ಮಾಡ್ಬೇಕಂದ್ರೆ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಬೆಲ್ಟ್ ಅನ್ನ ಕಟ್ ಮಾಡ್ಲಿಕ್ಕೆ ನಮಗೆ ಅಳತೆ ಬ್ಲೌಸ್ ಇದ್ರೂ ತಗೋಬಹುದು, ಇಲ್ಲಾಂದ್ರೆ ನಾವೇನು ಇವಾಗ ಕಟ್ ಮಾಡಿದೀವಿ ಅದ್ರ ಪ್ರಕಾರನೂ ಕೂಡ ನಾವು ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಈ ಸೈಡ್ ಬಂದು ಈ ರೀತಿ ಇಟ್ಕೊಂಡಿದೀನಿ. ಇದಕ್ಕೆ ಸ್ನೇಹಿತರೆ ನೋಡಿ ಅವರು ಡಾಟ್ ಹಿಡಿದಿಲ್ಲ ಅನ್ಕೋತೀನಿ. ನೋಡಿ ಹಿಡಿದಿಲ್ಲ, ಡಾಟ್ ಇಲ್ಲ ಇದಕ್ಕೆ, ಹಾಗಾಗಿ ನಾವು ಕೂಡ ಡಾಟ್ ಇಡೋದು ಬೇಡ. ತುಂಬಾ ದೊಡ್ಡದಾಗುತ್ತೆ ಬೆಲ್ಟ್ ತುಂಬಾ ದೊಡ್ಡದಾಗುತ್ತೆ ನಾವೇನಾದ್ರು ಇಟ್ಟಿವಿ ಅಂದ್ರೆ. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಹೋಗುತ್ತೆ. ಇಲ್ಲಿ ನಾವು ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡು ಇದನ್ನ 3.5 ಇಂಚು ಬೆಲ್ಟ್ ಬೇಕು ನಮಗೆ ರೆಡಿ. ನೋಡಿ 3.5 ಇಂಚು ಬೆಲ್ಟ್ ನಮಗೆ ರೆಡಿ ಬೇಕು. 3.5 ಇಂಚ್ ಬರುತ್ತಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಇದು 3.5 ಅಂದ್ರೆ ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ ನಾನು. ಮೂರುವರೆ ಇಂಚು. ಹಾಗೆ ಬೆಲ್ಟ್ ಉದ್ದ ಬಂದು ನಮಗೆ 9.5 ಇಂಚ್ ಬೇಕು. ಚೆಸ್ಟ್ ಮೆಜರ್ಮೆಂಟ್ ವೇಸ್ಟ್ ಮೆಜರ್ಮೆಂಟ್